ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಸಾಂಪ್ರದಾಯಿಕ ಸಿಹಿ ತಿಂಡಿ ಕಜ್ಜಾಯನ ನವರಾತ್ರಿ ಸಮಯದಲ್ಲಿ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಮಾಡ್ತೀವಿ. ಬನ್ನಿ ಸುಲಭವಾಗಿ ಹೇಗೆ ಮನೇಲೇ ಪಾಕ ತಗೊಂಡು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು 1 ಸೇರಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ದೋಸೆ ಹಿಟ್ಟಿಗೆ ನೆನೆಸ್ತೀವಲ್ಲ ಹಾಗೆ ನೆನೆಸ್ಕೊಳ್ಳೋಣ. 40ರಿಂದ 48 ಗಂಟೆ ನೆನಿಬೇಕು. 24 ಗಂಟೆ ಆದಮೇಲೆ ಹಳೆ ನೀರನ್ನ ಆಚೆ ಹಾಕಿ ಹೊಸ ನೀರು ಹಾಕಿ ಮತ್ತೆ ನೆನೆಯಕ್ಕೆ ಬಿಡೋಣ. ಅದೆಲ್ಲ ಚೆನ್ನಾಗಿ 48 ಗಂಟೆ ನೆನೆದಾದ್ಮೇಲೆ ಒಂದು ಪಾತ್ರೆಗೆ ಶೋಧಿಸ್ಕೊಂಡು ಅದನ್ನು ಒಂದು ತೆಳುವಾಗಿರೋ ಬಟ್ಟೆ ಮೇಲೆ ಹಾರಾಕಿ ಬಿಡೋಣ. ಒಂದು ಅರ್ಧ ಗಂಟೆ ಚೆನ್ನಾಗಿ ಆರಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಅದೆಲ್ಲ ಚೆನ್ನಾಗಿ ನುಣ್ಣಗೆ ಪುಡಿ ಆದಮೇಲೆ ಜರಡಿ ಮಾಡ್ಕೊಳ್ಳೋಣ. ಜರಡಿ ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಅಷ್ಟರಲ್ಲಿ ಪಾಕ ಬರೋಕ್ಕೆ ಇಟ್ಕೊಳ್ಳೋಣ. ನಾವು ಯಾವುದು ಅಕ್ಕಿ ತೊಗೊಂಡಿರ್ತೀವಿ ಅದೇ ಅಳತೆಯಲ್ಲಿ ಬೆಲ್ಲನೂ ಹಾಕ್ಕೋಬೇಕು, ಸಮ ಪ್ರಮಾಣ ಇರಬೇಕು. ನಾನು 1 ಸೇರು ಬೆಲ್ಲಕ್ಕೆ 3/4 ಲೋಟದಲ್ಲಿ ಕಾಫಿ ಲೋಟದಲ್ಲಿ 3/4 ಲೋಟ ನೀರು ಹಾಕ್ಕೊಂಡು ಪಾಕ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಪಾಕ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಪಾಕ ನೋಡ್ಕೊಳ್ಳೋಕ್ಕೆ ಒಂದು ತಟ್ಟೆಗೆ ನೀರು ಹಾಕ್ಕೊಂಡು ಇಟ್ಕೋಬೇಕು. ಇವಾಗ ನೋಡಿ ಬೆಲ್ಲದ ಪಾಕ ಹಾಕ್ಕೊಂಡಿದ್ದೀನಿ. ಪಾಕ ಎಲ್ಲ ಈ ಥರ ಒಟ್ಟಿಗೆ ಬಂತು ಅಂತ ಅಂದರೆ ಪಾಕ ಆಗಿದೆ ಅಂತ. ಅದು ನೀರಲ್ಲಿ ಕರಗೋದ್ರೆ ಇನ್ನು ಪಾಕ ಆಗಿಲ್ಲ ಅಂತ. 1 ಹೋಳಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಏಲಕ್ಕಿ ಪುಡಿ, 1 ಸ್ಪೂನ್ ಗಸಗಸೆ, 1 ಹಿಡಿಯಷ್ಟು ತುರಿದಿರೋ ಒಣ ಕೊಬ್ಬರಿ ತುರಿ. ಇವಾಗ ನಾವು ಮುಂಚೆನೇ ಜರಡಿ ಆಡಿಟ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನೆಲ್ಲ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಹಾಕೊಳ್ಳೋಣ. ನಿಧಾನಕ್ಕೆ ಮಧ್ಯ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ. ಬೇಕಂದರೆ ಇವಾಗ 3ರಿಂದ 4 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಳ್ಳಿ. ಚಿರೋಟಿ ರವೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 4 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಬೇಡ ಅಂತಂದರೆ ಎಣ್ಣೆನಾದರೂ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ ಇವಾಗ ಹಾಕ್ಕೊಂಡ್ರೆ. ಆಮೇಲೆ ಇದೆಲ್ಲ ಹಾಕ್ಕೊಂಡು ಒಂದು 10 ನಿಮಿಷ ಹಾಗೇ ಬೇಯಕ್ಕೆ ಬಿಡೋಣ. ತುಂಬ ಹೊತ್ತು ಬೇಯೋದೇನು ಬೇಡ, 10ರಿಂದ 15 ನಿಮಿಷ ಬೇಯಲಿ ಸಾಕು. ಇವಾಗ ಹಾರಕ್ಕೆ ಬಿಟ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಆರಿದ್ಮೇಲೆ ಒಂದು ತಟ್ಟೆಗೆ ಒಂದು ತೆಳುವಾಗಿರೋ ಕಾಟನ್ ಬಟ್ಟೆ ಹಾಕ್ಕೊಳ್ಳೋಣ. ಬಟ್ಟೆಗೂ ನೀರು ಹಾಕ್ಕೋಬೇಕು ಮತ್ತು ಕೈಗೂ ನೀರು ಹಾಕ್ಕೊಂಡಿರಬೇಕು. ಒಂದು ಪೂರಿ ಹಿಟ್ಟನ್ನು ಅದಕ್ಕಷ್ಟು ಹಿಟ್ಟು ತೊಗೊಂಡು ಅದನ್ನು ಚೆನ್ನಾಗಿ ತೆಳುವಾಗಿ ತಟ್ಕೊಂಡು ಎಣ್ಣೆಲಿ ಬಿಟ್ಕೊಳ್ಳೋಣ. ನೋಡಿ, ಎಣ್ಣೆಲಿ ಬಿಟ್ಟಾಗ ಅದು ನಾವು ಕಜ್ಜಾಯ ಹಾಕಿರ್ತೀವಲ್ಲ ಅದು ತಾನಾಗ್ತಾನೇ ಎಣ್ಣೆಲಿ ತೇಲಿ ಮೇಲೆ ಬರುತ್ತೆ. ಇವಾಗ ಮತ್ತೆ ತಿರುವಾಗಿ 2 ಕಡೆ ಬೇಯಿಸ್ಕೊಂಡು ನೋಡಿ ಕಜ್ಜಾಯ ರೆಡಿ ಆಯಿತು. ಸುಲಭವಾಗಿ ಮನೇಲೇ ಮಾಡ್ಕೋಬೋದು. ನೀವು ಟ್ರೈ ಮಾಡಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.